ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಹೇಳಲಿರುವಂತಹ ಕತೆ ಬದುಕಿನ ಒಂದು ತಿರುವಿನಲ್ಲಿ ನಿಂತು ಮತ್ತೆ ಮುನ್ನಡೆಸಿಕೊಳ್ಳಬೇಕೆಂದು ಬಯಸುತ್ತಿರುವಂತಹ ಒಬ್ಬ ಅಕ್ಕನ ಜೀವನದ ಕಥೆಯಾಗಿದೆ. ಆಕೆಯ ಹೆಸರು ಶಶಿಕಲಾ, ವಯಸ್ಸು 38 ವರ್ಷ, ಮೈಸೂರು ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನಿಸಿದ್ದು ಸದಾ ಸರಳ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತಹ ಆಕೆ ಜೀವನವನ್ನು ಪ್ರೀತಿ, ಗೌರವ ಮತ್ತು ಕುಟುಂಬದ ಬಾಂಧವ್ಯಗಳಿಂದ ತುಂಬಿಕೊಂಡಿದ್ದವರು ಎಂದು ತಿಳಿಸಲಾಗಿದೆ. ಹಾಗೆ ಸ್ನೇಹಿತರೆ, ಇವರು 20ರ ವಯಸ್ಸಿನಲ್ಲಿ ಆಕೆಯ ಮದುವೆ ಕೂಡ ಆಯಿತು. ಗಂಡ ಒಳ್ಳೆಯವರು, ಸರ್ಕಾರಿ ಕೆಲಸವನ್ನ ಮಾಡುತ್ತಿದ್ದಾರೆ. ಮೊದಲ ಕೆಲವು ವರ್ಷಗಳು ಬಹಳ ಸಂತೋಷದಿಂದ ಕಳೆದವು. ಆದರೆ ಜೀವನದಲ್ಲಿ ಯಾವಾಗಲೂ ಸುಖದ ದಿನಗಳು ಮಾತ್ರ ಇರುವುದಿಲ್ಲ. ಮದುವೆಯಾದ 10ನೇ ವರ್ಷಕ್ಕೆ ಒಂದು ಅನಾಹುತ ಸಂಭವಿಸಿತು. ಗಂಡನ ಅಕಸ್ಮಾತ್ ಹೃದಯಾಘಾತದಿಂದ ಅಗಲಿದರು. ಆ ಕ್ಷಣದಿಂದಲೇ ಆಕೆಯ ಬದುಕು ಬದಲಾಯಿತು. ಮನೆಯಲ್ಲಿ ಮಗು ಚಿಕ್ಕದ್ದು, ಹೊಣೆಗಾರಿಕೆ ದೊಡ್ಡದು. ನನಗೆ ಗಂಡ ಇಲ್ಲ, ಅದಕ್ಕಾಗಿ ನಾನು ಈ ನಿರ್ಧಾರವನ್ನು ಮಾಡಿದ್ದೇನೆ. ಯಾರಾದರೂ ಇದ್ದರೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಅವಳು ತಮ್ಮ ಬದುಕನ್ನು ಮಗುವಿನ ಬೆಳೆಸುವಲ್ಲಿ ಮುಡಿಪಾಗಿ ಇಟ್ಟಿದ್ದಾರೆ. ತನ್ನ ಕನಸು, ತಮ್ಮ ಬಯಕೆ ಎಲ್ಲವನ್ನ ಮಗು ಸಂತೋಷಕ್ಕಾಗಿ ತ್ಯಜಿಸಿದ್ದಾರೆ. ಆದರೆ ಇಂದು ಮಗು ದೊಡ್ಡದವನಾಗಿ ಸ್ವತಂತ್ರವಾಗಿ ಇದ್ದಾನೆ. ಆಕೆ ಈಗ ಯೋಚಿಸುತ್ತಿದ್ದಾರೆ, ನಾನು ಬದುಕಬೇಕು, ನಾನು ಸಂತೋಷವಾಗಿ ಕಂಡುಕೊಳ್ಳಬೇಕು ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಆಕೆ ಹೇಳುತ್ತಾರೆ, ನನ್ನ ಬದುಕು ಒಂಟಿತನದಿಂದ ತುಂಬಿದೆ. ಹಗಲು ಕೆಲಸ, ರಾತ್ರಿ ಶೂನ್ಯ ಮನಸ್ಸು. ನನಗೆ ಬೇಕು ಒಬ್ಬ ನಿಜವಾದ ಸಂಗಾತಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಬಂಗಾರ, ಹಣ, ಆಸ್ತಿಯ ಬಯಕೆ ನನಗೆ ಇಲ್ಲ. ನನಗೆ ಬೇಕು ಒಬ್ಬ ಹೃದಯದ ಒಳ್ಳೆಯವನು ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ನನ್ನ ಮಾತು ಕೇಳುವಂತಹ, ನನ್ನ ನಗು ಕಾಣುವ ಒಬ್ಬ, ನನ್ನ ಕಣ್ಣೀರನ್ನು ಒರೆಸುವ ಒಬ್ಬರು ಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇಂತಹ ಹುಡುಗ ಯಾರಾದರೂ ಇದ್ದರೆ ಅಥವಾ ಇವರ ಫೋನ್ ನಂಬರ್, ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.